ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶ್ರೀಮಾತೆ ಶಾರದಾದೇವಿಯವರ ಜಗನ್ಮಾತೃತ್ವವನ್ನ ಶ್ರೀರಾಮಕೃಷ್ಣರ ಭಾವಪೂರ್ಣ ಪೂಜೆಯ ಮೂಲಕ ಸಾಬೀತುಪಡಿಸಿದ್ದೇ ಷೋಡಶಿ ಪೂಜೆ ಎಂದು ಚಳ್ಳಕೆರೆಯ ತ್ಯಾಗರಾಜನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದ ಉಪಾಧ್ಯಕ್ಷೆ ಎಂ ಗೀತಾ ನಾಗರಾಜ್ ತಿಳಿಸಿದ್ದಾರೆ. ನಗರದ ತ್ಯಾಗರಾಜನಗರದ ಸದ್ಭಕ್ತರಾದ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತ ನಿವಾಸದಲ್ಲಿ ಫಲಹಾರಿಣಿ ಕಾಳಿ ಪೂಜೆಯ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಭಜನೆ ನಡೆಸಿಕೊಟ್ಟ ಅವರು ಷೋಡಶಿ ಪೂಜೆ ಎಂಬ ವಿಷಯವಾಗಿ ವಿಶೇಷ ಉಪನ್ಯಾಸ ನೀಡುತ್ತಾ ಮಾತನಾಡಿದರು. ವಿಶೇಷ ಸತ್ಸಂಗದ ಪ್ರಯುಕ್ತ ಸತ್ಸಂಗ ಕೇಂದ್ರದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣ, ಶ್ರೀರಾಮಕೃಷ್ಣರ ನಾಮಸ್ಮರಣೆ, ಗೀತಾ ಪ್ರಕಾಶ್, ಮಾಕಂಸ್ ಲಕ್ಷ್ಮೀ ಬಾಲಾಜಿ, ನೇತ್ರ ಮಂಜುನಾಥ್, ಪ್ರೇಮಲೀಲಾ ರಾಮಣ್ಣ ಅವರಿಂದ ವಿಶೇಷ ದೇವಿ ಭಜನೆಗಳು, ಯತೀಶ್ ಎಂ ಸಿದ್ದಾಪುರ ಅವರಿಂದ ಭಜನೆ ಮತ್ತು ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥಪಾರಾಯಣ, ಕಿರು ಕಾಣಿಕೆಗಳ ಸಮರ್ಪಣೆ, ಮಂಗಳಾರತಿ, ಪ್ರಸಾದ ವಿನಿಯೋಗ ನಡೆಯಿತು. ಸತ್ಸಂಗ ಕಾರ್ಯಕ್ರಮದಲ್ಲಿ ಎಚ್ ಲಕ್ಷ್ಮೀದೇವಮ್ಮ, ನಾಗರತ್ನಮ್ಮ, ಶೋಭಾ ರಮೇಶ್, ಪ್ರಮೀಳಾ ಜಗದೀಶ್, ಪ್ರೇಮ, ಅನಸೂಯ, ರಾಘವೇಂದ್ರ, ಸುವರ್ಣ, ಸರಸ್ವತಿ, ಸೌಮ್ಯ, ಸುನೀತಾ ಭಾಗವಹಿಸಿದರು. ವಿದ್ಯುಕ್ತವಾಗಿ ಆಭರಣ, ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ, ವಂದನೆ ಈ 16 ಅಂಗಗಳನ್ನೊಳಗೊಂಡ ಷೋಡಶೋಪಚಾರ ಪೂಜೆ ಮಾಡಿದರು. ಅವರ ಹಿಮ್ಮಡಿಗೆ ಕೆಂಪು ಬಣ್ಣವನ್ನು ಲೇಪಿಸಿದರು. ಹಣೆಗೆ ಅರಿಶಿನ ಕುಂಕುಮವನ್ನಿಟ್ಟರು. ಕೈಯಾರೆ ಹೊಸ ಸೀರೆಯನ್ನುಡಿಸಿದರು. ಮಂತ್ರ ಸಹಿತವಾಗಿ ನೈವೇದ್ಯವನ್ನು ಸಮರ್ಪಿಸಿ ಅದರಲ್ಲೊಂದು ತಾಂಬೂಲವನ್ನು ನಿವೇದಿಸಿದರು. ಶಾರದಾ ದೇವಿಯವರು ಸಾಕ್ಷಾತ್ ಜಗನ್ಮಾತೆಯೇ ಆಗಿ ಪೂಜೆಯ ಪ್ರತಿಯೊಂದು ಅಂಶವನ್ನು ಸ್ವೀಕರಿಸಿದರು. ಪೂಜೆ ಪ್ರಾರಂಭವಾಗುವಾಗಲೇ ಭಾವ್ಯವಸ್ಥೆಯಲ್ಲಿದ್ದ ಶಾರದಾ ದೇವಿಯವರು ಪೂರ್ಣಾವತಿ ವೇಳೆಗೆ ಬಾಹ್ಯ ಪ್ರಜ್ಞೆಯನ್ನು ಕಳೆದುಕೊಂಡರು. ಸಂಪೂರ್ಣ ಸಮಾಧಿಸ್ಥರಾದರು. ಶ್ರೀ ರಾಮಕೃಷ್ಣರು ಕೂಡ ಅರೆಬಾಯ ವ್ಯವಸ್ಥೆಯಲ್ಲಿ ಮಂತ್ರೋಚ್ಚಾರಣೆ ಮಾಡುತ್ತಾ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಸೃಷ್ಟಿ ಸ್ಥಿತಿ ವಿನಾಶಾನ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾತಿ ಹರೆ.